ಅಶ್ಯಾಮತೆ ಸುಮತಿಂ ದೇವ ಯಜ್ಯಯಾ ಕ್ಷಯದ್ವೀರಸ್ಯ ತವ ರುದ್ರಮೀಢ್ವಃ ಸುಮ್ನಾಯನ್ನಿದ್ವಿಷೋ ಅಸ್ಮಾಕಮಾಚರಾರಿಷ್ಟವೀರಾಜುಹವಾಮತೆ ಹವಿಃ ತ್ವೇಷಂ ವಯಂ ರುದ್ರಂ ಯಜ್ಞಸಾಧಂ ವಂಗುಂ ತವಿಮವಸೇ ನಿಹ್ವಯಾಮಹೇ ಆರೇ ಅಸ್ಮದ್ದೈವ್ಯಂ ಹೇಳೋ ಅಸ್ಯ ತು ಸುಮತಿಮಿದ್ವಯಮಸ್ಯಾವೃಣೀಮಹೇ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿ ಹೇಗಿದೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಬದಲಾವಣೆಗಳು ನಡೀತಾ ಇರುತ್ತೆ. ಧನುರಾಶಿಯವರಿಗೆ ಕಳೆದ 6-7 ತಿಂಗಳಿಂದ ವಿಶೇಷವಾಗಿ ಗುರುಬಲ ಅನ್ನುವಂಥದ್ದು ನಡೀತಾ ಇತ್ತು. ಗುರುವಿನ ಒಂದು ದೃಷ್ಟಿ ನಿಮ್ಮ ರಾಶಿಗೆ ಇದ್ದು ಗುರು ನಿಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ರು. ಆದರೆ ಈ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್, ತುಂಬ ಬೇಗ ಮೂವ್ ಆಗಿ ಗುರು 8ನೇ ಮನೆಗೆ ಬರ್ತಾ ಇದ್ದಾರೆ. ಅಂದರೆ ಧನುರಾಶಿಯವರಿಗೆ 7ನೇ ಮನೆಯಿಂದ 8ನೇ ಮನೆಗೆ ಬರ್ತಾ ಇದ್ದಾರೆ. ಬಂದಾಯಿತು, ನವೆಂಬರ್ ಪೂರ್ತಿಯಾಗಿ 8ನೇ ಮನೆಯಲ್ಲಿ ಇರ್ತಾರೆ. ಧನುರಾಶಿಗೆ ಗುರುಬಲ ಇಲ್ಲ, ಗುರುಬಲ ಹೋಯ್ತು. ಸರಿ, ಗುರುಬಲ ಹೋಗಿದ ತಕ್ಷಣ ಎಲ್ಲ ಮುಗಿದೋಗ್ಬಿಡುತ್ತಾ? ತಾತ್ಕಾಲಿಕವಾಗಿ ಗುರುಬಲ ಹೋಗಿದೆ ಅಷ್ಟೇ. ನವೆಂಬರ್ ತಿಂಗಳಿರಲ್ಲ, ಮತ್ತು ಡಿಸೆಂಬರ್ ತಿಂಗಳಿಗೆ ಬಂದುಬಿಡುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದರ ನಂತರ 2026 ಮೇವರೆಗೂ ಏನು ಸಮಸ್ಯೆ ಇಲ್ಲ, ಭಯಪಡೋ ಅವಶ್ಯಕತೆ ಯಾರೂ ಇಲ್ಲ. ಹಾಗಾಗಿ ಧನುರಾಶಿಯವರಿಗೆ ನವೆಂಬರ್ ತಿಂಗಳು ಹೊಸತು ಅನ್ನುವಂಥದ್ದು ಏನು ಮಾಡೋದು ಬೇಡ. ಏನಾದರೂ ಹೊಸದಾಗಿ ಮಾಡಬೇಕು, ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಬೇಡ, ಒಂದೇನೋ ಸೈಟ್ ತೊಗೊಳ್ಬೇಕು, ಒಂದು ಮನೆ ತೊಗೊಳ್ಬೇಕು, ಸ್ವಲ್ಪ ಮುಂದಕ್ಕೆ ಹಾಕಿ. ಇಲ್ಲ ಅಂದರೆ ನಿಮ್ಮ ಮೂಲ ಜಾತಕದಲ್ಲಿ ಗುರು ಸ್ಟ್ರಾಂಗ್ ಇದ್ದರೆ ತಗೊಳ್ಳಿ. ಮೂಲ ಜಾತಕದಲ್ಲೂ ಗುರು ವೀಕ್ ಆಗಿದ್ದು, ಗೋಚಾರದಲ್ಲೂ ಇವಾಗ ವೀಕ್ ಆಗಿರೋದ್ರಿಂದ ಇನ್ ಕೇಸ್ ಏನಾದರೂ ವ್ಯಾಪಾರ ಶುರು ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿಬಿಡ್ಬೋದು, ಅಥವಾ ಯಾವ್ದಾರ ಜಾಗನೋ ಮನೆನೋ ತೊಗೊಳ್ಳೋ ವಿಚಾರದಲ್ಲಿ ಮೋಸ ಹೋಗಿಬಿಡ್ಬೋದು, ಫಿನಾನ್ಷಿಯಲ್ ಕ್ರೈಸಸ್ ಬರ್ಬೋದು, ಸಂತಾನಕ್ಕೆ ಈ ತಿಂಗಳು ನಿಮಗೆ ಒಳ್ಳೇದಿರೋದಿಲ್ಲ ಧನುರಾಶಿಯವರಿಗೆ. ಈ ಥರ ಹಲವಾರು ವಿಚಾರಗಳನ್ನು ಕಾಣ್ಬೋದು. ಗುರು ನಮ್ಮ ಜೀವನದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಮಗೆ ಹೇಗೆ ಕಣ್ಣು ಎಷ್ಟು ಮುಖ್ಯ, ಈ ಶರೀರಕ್ಕೆಲ್ಲ ನಯನಂ ಪ್ರಧಾನಂ ಅಂತ ಹೇಳ್ತೀವಿ, ಶರೀರಕ್ಕೆ ಕಣ್ಣು ಎಷ್ಟು ಮುಖ್ಯನೋ ನಮ್ಮ ಜೀವನದಲ್ಲಿ ನಮ್ಮ ಅಭಿವೃದ್ಧಿ ಮತ್ತು ಸಕ್ಸಸ್ಗೆ ಗುರುವಿನ ಬಲ, ಗುರುವಿನ ದೃಷ್ಟಿ, ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಭಾಳ ಮುಖ್ಯ. ಹಾಗಾಗಿ ಧನುರಾಶಿಯವರಿಗೆ ರಾಶ್ಯಾಧಿಪತಿ ಮತ್ತು ಸುಖಾಧಿಪತಿ, ನಿಮ್ಮ ಶರೀರಕ್ಕೆ ನಿಮ್ಮ ಸುಖಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಗುರು ನವೆಂಬರ್ ತಿಂಗಳಲ್ಲಿ ನಿಮಗೆ ಗುರುಬಲ ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದರಿ. ಏನಾದರೂ ಗುರು ಶಾಂತಿ ಮಾಡಬೇಕಂದ್ರೆ ಅವಶ್ಯಕತೆ ಇಲ್ಲ, ಗುರು ಶಾಂತಿ ಯಾವುದು ಅವಶ್ಯಕತೆ ಬರೋದಿಲ್ಲ. ಇದೊಂದು ಕ್ಲಿಯರಾಗಿ ನಾನು ನಿಮ್ಗೆ ತಿಳಿಸ್ಬಿಟ್ಟೆ. ಇನ್ನು ರಾಶಿಯಿಂದ 2 ಮತ್ತು 3ನೇ ಮನೆ ಅಧಿಪತಿ ಆಗಿರತಕ್ಕಂಥ ಶನಿ ಪರಮಾತ್ಮ 4ನೇ ಮನೆಯಲ್ಲಿ ಕುತ್ಕೊಂಡಿದ್ದಾರೆ. ಅರ್ಧಾಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಧನುರಾಶಿಯವರಿಗೆ ನಡೀತಾ ಇದೆ. ಇದ್ರೂ ಕೂಡ ಅರ್ಧಾಷ್ಟಮದಿಂದ ಏನು ಹೆಚ್ಚಿನ ಸಮಸ್ಯೆ ಅನ್ನುವಂಥದ್ದು ಧನುರಾಶಿಯವರಿಗೆ ಆಗೋದಿಲ್ಲ. ಅಷ್ಟಮ ಅಂತಂದರೆ ಜೋರಾಗಿ ಬೀಳೋ ಇಟ್ಟು, ಅರ್ಧಾಷ್ಟಮ ಅಂದರೆ ಮೆಲ್ಲಗೆ ಬೀಳೋ ಇಟ್ಟು. ಖಂಡಿತ ತಡಿಬೋದು, ಮೆಲ್ಲಗೆ ಬೀಳೋ ಇಟ್ಟ ಖಂಡಿತ ತಡಿಬೋದು, ತಡೆಯೋಕ್ಕಾಗಲ್ಲ ಅಂತಲ್ಲ. ಆದರೆ ಅದನ್ನು ಜೋರಾಗಿ ಬೀಳೋ ರೀತಿಯಾಗಿ ನಾವು ದಾರಿ ಮಾಡ್ಕೊಳ್ಬಾರದು. ಅದಕ್ಕೆ ಶನೇಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವರ ದರ್ಶನ ಮಾಡುವಂಥದ್ದು, ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡುವಂಥದ್ದು ಮಾಡಿಕೊಳ್ಳಿ, ಸಾಕು, ಇನ್ನೇನು ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ರಾಶಿಗೆ ಪಂಚಮ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥ ಕುಜ ವ್ಯಯಸ್ಥಾನದಲ್ಲೇ ಇದ್ದಾರೆ, ಸ್ವಕ್ಷೇತ್ರದಲ್ಲಿದ್ದಾರೆ, ರುಚಕ ಯೋಗದಲ್ಲಿದ್ದಾರೆ. 12ನೇ ಇರತಕ್ಕಂಥ ಕುಜ ನಿಮ್ಮ ಪೂರ್ವ ಪುಣ್ಯವನ್ನು ಬಲ ಮಾಡಿ ಕೋರ್ಟು ಕಚೇರಿ ವ್ಯವಸ್ಥೆಯಲ್ಲಿ ಎಲ್ಲದರಲ್ಲೂ ಕೂಡ ನಿಮಗೆ ಸಕ್ಸಸ್ಸನ್ನು ಕೊಟ್ಟು ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಜಯವನ್ನು ಕೊಡುತ್ತೆ. ಅಂದರೆ ಕೋರ್ಟಲ್ಲಿ ಏನಾದ್ರು ಕೇಸ್ ಇತ್ತು, ಆಸ್ತಿ ಗೀಸ್ತಿ ಆ ಥರದ್ದು ಅನುಕೂಲ ಆಗುತ್ತೆ. ಪೂರ್ವ ಪುಣ್ಯಸ್ಥಾನ ಬಲ ಆಗುತ್ತೆ, ಹಿಂದಿನ ಜನ್ಮದ ಪುಣ್ಯ ಅನುಭವಿಸುವಂಥ ಸಂದರ್ಭ ಸಿಗುತ್ತೆ ನಿಮಗೆ. ಆಮೇಲೆ ರುಚಕ ಯೋಗ, ವ್ಯವಸಾಯ ಮಾಡುವಂಥವ್ರು ತುಂಬ ಚೆನ್ನಾಗಿರುತ್ತೆ. ರಿಯಲ್ ಎಸ್ಟೇಟ್ ಮಾಡುವಂಥ ಮೀಡಿಯೇಟರ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಭೂಮಿಯನ್ನು ನಂಬಿ ಜೀವನ ಮಾಡುವಂಥ ಎಲ್ಲ ಧನುರಾಶಿಯವರಿಗೆ ಭಾಳ ಚೆನ್ನಾಗಿರುತ್ತೆ. ಆ್ಯಂಡ್ ಮೇಲಾಗಿ ಸೈನಿಕರಾಗ್ಬೋದು, ಪೊಲೀಸರಾಗ್ಬೋದು, ಡಿಫೆನ್ಸಲ್ಲಿರ್ತಕ್ಕಂಥವ್ರು, ಆಮೇಲೆ ಪತ್ತೇದಾರಿ ಕೆಲಸ ಮಾಡುವಂಥವ್ರು, ಈ ಥರ ಜರ್ನಲಿಸಮ್ ಮಾಡುವಂಥವ್ರು, ಇಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮೀಡಿಯಾ ಸೆಕ್ಷನ್ಗೆಲ್ಲ ಭಾಳ ಚೆನ್ನಾಗಿರುತ್ತೆ ಧನುರಾಶಿಯವರಿಗೆ.
ಯಾವುದು ನೆಗೆಟಿವಿಟಿ ಕಾಣೋದಿಲ್ಲ, ನೆಗೆಟಿವಿಟಿ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಕುಜ ಈ ತಿಂಗಳು ಪೂರ್ತಿನೂ ಕೂಡ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ ನೀವೇನು ಭಯಪಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಮೇಲಾಗಿ ರಾಶಿಯಿಂದ 7 ಮತ್ತು 10ನೇ ಮನೆ ಅಧಿಪತಿ ಆಗಿರತಕ್ಕಂಥ ಬುಧ ಸಹ ನಿಮಗೆ 12ನೇ ಮನೆಯಲ್ಲಿ ಇರ್ತಾರೆ. ಬಟ್ ಬುಧ ನಿಮ್ಗೆ ಅಷ್ಟೊಂದು ಬಲಿಷ್ಠ ಇಲ್ಲ. 7 ಮತ್ತು 10ನೇ ಮನೆ ಅಂದರೆ ವೃತ್ತಿ ಸ್ಥಾನದಲ್ಲಿ ಸ್ವಲ್ಪ ಹಿಂಜರಿತ ಇದೆ. 23ನೇ ತಾರೀಕುವರೆಗೂ ಒಂದು ಸ್ವಲ್ಪ ಸಮಸ್ಯೆಗಳು ಬರಬಹುದು. ವೃತ್ತಿ ಸ್ಥಾನದಲ್ಲಿ ಕೂಡ ಪರವಾಗಿಲ್ಲ, ವೃತ್ತಿ ಸ್ಥಾನದಲ್ಲಿ ಸ್ವಲ್ಪ ಹಿಂಜರಿತ ಬಂದರೂ ಕೂಡ ನೆಗೆಟಿವ್ ಆಗಿ ಏನೂ ಇಲ್ಲ, ಹಾಗೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇರೋದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಏನು ಬದಲಾವಣೆ ಈ ತಿಂಗಳಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಕಾರಣ ಗುರುಬಲನೂ ಇಲ್ಲ, ದಶಮಾಧಿಪತಿಯಾಗಿರ್ತಕ್ಕಂಥ ಬುಧನೂ ಕೂಡ ವ್ಯಯಸ್ಥಾನ ನಷ್ಟಸ್ಥಾನದಲ್ಲಿರೋದ್ರಿಂದ 23ನೇ ತಾರೀಕುವರೆಗೂ ಯಾವುದೇ ಬದಲಾವಣೆ ಮಾಡೋಕ್ಕೆ ಹೋಗ್ಬಿಡಿ. ಈ ತಿಂಗಳು ಯಾವುದೇ ಬದಲಾವಣೆ ಬೇಡ ಅಂತ ಡಿಸೈಡ್ ಮಾಡ್ಕೊಂಬಿಡಿ, ಆರಾಮಾಗಿದ್ದು ಬಿಡಿ. ಈ ತಿಂಗಳು 30 ದಿನವೂ ಕೂಡ ನಿಮ್ಮ ಕೆಲಸ ಆಯಿತಾ, ನಿಮ್ಮ ಊಟ ಆಯಿತಾ, ನಿದ್ರೆ ಆಯಿತಾ, ನೀವು ಆರಾಮಾಗಿದ್ದೀರಾ, ಹಂಗೇ ಇದ್ದು ಬಿಡಿ. ಈ ಧನುರಾಶಿಯವರಿಗೆ ಇದೊಂದು ನಾನು ನಿಮಗೆ ಒಂದು ಅಡ್ವೈಸ್ ಕೊಡಬಲ್ಲೆ. ಆಮೇಲೆ ಸಪ್ತಮ ಸ್ಥಾನ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಒಂಚೂರು ವ್ಯತ್ಯಾಸಗಳಾಗುವಂಥದ್ದು, ಶೇರ್ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಲಾಸ್ ಆಗುವಂಥದ್ದು, ಈ ಥರದ್ದೆಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಲ್ಲಿ ಹುಷಾರು. ಆಮೇಲೆ 23ನೇ ತಾರೀಕು ನಂತರ ಸ್ವಲ್ಪ ವಕ್ರತ್ವವನ್ನು ವಹಿಸ್ಕೊಂಡು 11ನೇ ಮನೆಗೆ ಬಂದುಬಿಡ್ತಾರೆ ಯಾರು, ಬುಧ. 11ನೇ ಮನೆಗೆ ಬಂದರೆ ಲಾಭಸ್ಥಾನ 23 ನಂತರ ತುಂಬ ಚೆನ್ನಾಗಿರುತ್ತೆ. ಈ ಮಧ್ಯೆ 16ನೇ ತಾರೀಕಿನವರೆಗೂ ಸೂರ್ಯನು ನೀಚ, ನಿಮಗೆ ಭಾಗ್ಯಸ್ಥಾನಾಧಿಪತಿ ಯಾರು, ಶುಕ್ರ. ರೀಟೇಕ್ ನಿಮಗೆ ಭಾಗ್ಯಸ್ಥಾನಾಧಿಪತಿ ಯಾರು, ಸೂರ್ಯ. ಅವರು ಕೂಡ ನಿಮಗೆ ನೀಚ ಸ್ಥಾನದಿಂದ ಮಿತ್ರನ ಮನೆಗೆ ಬಂದುಬಿಡ್ತಾರೆ. 16ನೇ ತಾರೀಕಿನ ನಂತರ ಸೂರ್ಯನೂ ಬಲಿಷ್ಠರಾಗ್ಬಿಡ್ತಾರೆ. ಅಂದರೆ ಈ ತಿಂಗಳೆಲ್ಲ ಸೆಟ್ ಆಗ್ತಾ ಇದೆ ನೋಡಿ. ಒಂದು ಕಡೆ ಗುರುಬಲ ಇಲ್ಲ, ಇನ್ನೊಂದು ಕಡೆ ಬುಧ 23 ದಿನಗಳು ಚೆನ್ನಾಗಿರಲ್ಲ, 16 ದಿನಗಳು ಸೂರ್ಯ ಚೆನ್ನಾಗಿರಲ್ಲ, ಕುಜ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರ್ತಾರೆ. ಒಂದು ಸ್ವಲ್ಪ ಈ ತಿಂಗಳೆಲ್ಲ ಸೆಟಪ್ ಆಗುತ್ತೆ. ಬರೋ ತಿಂಗಳಿಂದ ನಿಮ್ಗೆ ಫಲ ಕೊಡಬೇಕಲ್ಲ, ಅಭಿವೃದ್ಧಿ ಆಗಬೇಕಲ್ಲ. ಹಾಗಾಗಿ ಈ ತಿಂಗಳೆಲ್ಲ ಸೆಟ್ ಮಾಡ್ಕೋತಾ ಇದೆ ಗ್ರಹಗಳು ನಿಮ್ಮ ರಾಶಿಗೆ, ಧನುರಾಶಿಯವರಿಗೆ. ಇನ್ನು ಮಿಕ್ಕಿದ್ದು ನಮ್ಗೆ ಏನಪ್ಪ ಅಂತಂದರೆ 6 ಮತ್ತು 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ, ಋಣರೋಗ ಶತ್ರು ಹಾಗೂ ಲಾಭಸ್ಥಾನಕ್ಕೆ ಅಧಿಪತಿ ಅಂತ ಶುಕ್ರನ ಫಲ. ಶುಕ್ರ ಬಂದು ಸ್ವಕ್ಷೇತ್ರಕ್ಕೆ ಬಂದುಬಿಡ್ತಾರೆ 2ನೇ ತಾರೀಕೆ. ಲಾಭಸ್ಥಾನದಲ್ಲಿರ್ತಾರೆ, ಮಾಲವ್ಯ ಯೋಗದಲ್ಲಿರ್ತಾರೆ. ಸೂಪರಾಗಿರುತ್ತೆ. ಸಾಲಗಳು ಕಡಿಮೆ ಮಾಡ್ಕೋತೀರ, ರೋಗಗಳು ದೂರ ಆಗುತ್ತೆ, ಶತ್ರುಗಳು ದೂರ ಆಗ್ತಾರೆ, ಲಾಭಗಳು ವೃದ್ಧಿ ಆಗುತ್ತೆ. ಏನೇನು ಹೇಳುತ್ತೆ ನಿಮ್ಗೆ ಹೇಳಬೇಕು ಅಂದರೆ, ಏಕಾದಶ ಸ್ಥಾನದಲ್ಲಿ ಶುಕ್ರ ಇದ್ದಾಗ, ಶುಕ್ರನು ಗೋಚಾರದಲ್ಲಿ ಲಾಭಸ್ಥಾನದಲ್ಲಿರುವಾಗ ಸ್ತ್ರೀಯರಿಗೆ ಅತ್ಯಂತ ಬಲಿಷ್ಠ. ಸ್ತ್ರೀ ಮೂಲಕವಾಗಿ ಪುರುಷರಿಗೆ ಧನ, ಐಶ್ವರ್ಯ, ಅದೃಷ್ಟ, ಸಂತಾನ ಪ್ರಾಪ್ತಿಯಾಗುತ್ತದೆ. ಮತ್ತು ಸನ್ಮಿತ್ರರು ನಿಮಗೆ ಪರಿಚಯ ಆಗ್ತಾರೆ. ನೀಚ ದೋಷಗಳೆಲ್ಲ ದೂರವಾಗುತ್ತೆ. ಆಮೇಲೆ ಸಂಗೀತ, ಸಾಹಿತ್ಯ ಇತ್ಯಾದಿಗಳಿಂದ ಧನಲಾಭ ಪ್ರಾಪ್ತಿಯಾಗುತ್ತೆ. ಎಸ್ಪೆಷಲಿ ಸಿನಿಮಾ ಫೀಲ್ಡು ಕಲೆಗಾರರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀರಿನ ವ್ಯಾಪಾರ ಮಾಡುವಂಥವ್ರಿಗೆ, ಕ್ಷೀರ ವ್ಯಾಪಾರ, ಹಾಲಿಗೆ ಸಂಬಂಧಪಟ್ಟಂಥ ವಸ್ತುಗಳ ವ್ಯಾಪಾರ, ಹೂಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವರು ಅದ್ಭುತವಾಗಿರುತ್ತೆ. ಹೇಳುತ್ತೆ ಕ್ಲಿಯರಾಗಿ, ಧನಾಢ್ಯ ಮಿತಾಂಗ ನಾರತಂ ಅನೇಕ ಸೌಖ್ಯಂ ಭವೇತ್. ಅಂದರೆ ಹಣ, ಧಾನ್ಯ ಮತ್ತು ಬೇಕಾದಂಥ ವಸ್ತುಗಳ ಸಹಿತವಾಗಿ ಅನೇಕ ಸೌಖ್ಯ, ಅನೇಕವಾದ ಸೌಖ್ಯ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶುಕ್ರ ಹೇಳುತ್ತೆ. ಇದರ ಜೊತೆಗೆ ಲಾಭಸ್ಥಾನಾಧಿಪತಿ ಲಾಭದಲ್ಲಿದ್ದಾಗ ಏನು ಫಲ, ಲಾಭೇಶೇ ಲಾಭಭಾವಸ್ತೆ ಲಾಭ ಸರ್ವೇಷು ಕರ್ಮಸು ಪಾಂಡಿತ್ಯಂಚ ಸುಖಂಚ ತಸ್ಯ ವರ್ಧತೆ ಚ ದಿನೇ ದಿನೇ ಅಂತ ಹೇಳುತ್ತೆ. 11ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದಾಗ ಸಹೋದರರ ಲಾಭವನ್ನು ಪಡೆಯುವರು, ಸಕಲ ಸುಖ ಭೋಗಗಳಿಂದ ಕೂಡಿರುವವರಾಗಿ ಲಾಭಸ್ಥಾನವು ನಿಮಗೆ ಅತ್ಯಂತ ಅಭಿವೃದ್ಧಿಯ ಸ್ಥಾನವನ್ನು ಕೊಡುತ್ತೆ. ಆಮೇಲೆ ಸ್ವಲ್ಪ ಪಾಂಡಿತ್ಯ ವೃದ್ಧಿ ಆಗುತ್ತೆ, ಅನೇಕ ಸೌಖ್ಯ ಪ್ರಾಪ್ತಿ ಆಗುತ್ತೆ. ಲಾಭಗಳು ನಿಮಗೆ ಯಥಾ ಸಮಯಕ್ಕೆ, ಯಾವ ಸಮಯಕ್ಕೆ ನಿಮಗೆ ಬೇಕು ಹಣ ಅವಶ್ಯಕತೆ ಇರುತ್ತೋ ಆ ಸಮಯಕ್ಕೆ ಸರಿಯಾಗಿ ಬಂದು ನಿಮಗೆ ತಲುಪುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಓವರಾಲ್ ನೋಡಿದಾಗ ಧನುರಾಶಿಯವರಿಗೆ ಶುಕ್ರ ಬಲ ಇದೆ, ಕುಜ ಬಲ ಇದೆ, ಸೂರ್ಯ ಬಲ ಇದೆ, ಗುರು ಬಲ ಇದೆ, ಜೊತೆಗೆ ತೃತೀಯ ರಾಹು ಬಲ ಇದೆ. ಭಾಗ್ಯದಲ್ಲಿ ಕೇತು ಒಂದು ಸ್ವಲ್ಪ ನ್ಯೂಟ್ರಲೈಸ್ ಆಗಿರ್ತಾರೆ. ಗುರುಬಲ ಇಲ್ಲ, ಶನಿ ಬಲ ಇಲ್ಲ. ಅಷ್ಟು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ. ಗುರುಬಲ ಕೂಡ ನಿಮಗೇನು ದೀರ್ಘವಾಗಿ ಏನು ಇರೋದಿಲ್ಲ ಅಂತಲ್ಲ. ಈ ತಿಂಗಳು ಮಾತ್ರ ನವೆಂಬರ್ ತಿಂಗಳಿರಲ್ಲ,
ಡಿಸೆಂಬರ್ ನಂತರ ನಿಮಗೆ ಗುರುಬಲ ಮತ್ತೆ ಯಥಾ ಪ್ರಕಾರ ಪುನಶ್ಚೇತನವಾಗಿ ಉತ್ತಮವಾದ ಫಲವನ್ನೇ ಕೊಡುತ್ತೆ. ಇದಲ್ಲದೆ ಏನೇನು ಹೇಳುತ್ತೆ, ನಿಮಗೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲ ಇದೆ. ವ್ಯಾಪಾರದಲ್ಲಿ ಹೊಸ ವ್ಯಾಪಾರ ಬೇಡ, ತೊಡಕುಗಳು ಬರುತ್ತೆ. ಉದ್ಯೋಗದಲ್ಲಿ 23ನೇ ತಾರೀಕುವರೆಗೂ ಏನೂ ಬದಲಾವಣೆ ಬೇಡ, ಅದಾದಮೇಲೆ ಪ್ರಯತ್ನ ಪಡ್ಬೋದು. ಇಲ್ಲ ಗುರುಬಲ ಬಂದುಬಿಡಲಿ, ತಾತ್ಕಾಲಿಕ ಗುರುಬಲ ಹೋಗಿದೆಯಲ್ಲ ಅದು ಮತ್ತೆ ಬಂದುಬಿಡಲಿ, ಆಮೇಲೆ ಪ್ರಯತ್ನ ಪಡಿ. ಆರೋಗ್ಯ ವಿಚಾರದಲ್ಲಿ ಕಿವಿ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು, ಸ್ವಲ್ಪ ಜಾಗೃತಿಯಾಗಿರಬೇಕು. ಇನ್ನು ನಿಮ್ಮ ಒಂದು ವಾಹನ ಖರೀದಿ ಆಗ್ಬೋದು, ವಾಹನ ಮಾಲೀಕರು, ವಾಹನ ಓಡಿಸುವಂಥ ಚಾಲಕರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ರೈತರಿಗೆ ಚೆನ್ನಾಗಿರುತ್ತೆ. ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದೀರೋ ವಾಹನ ರಿಲೇಟೆಡ್ ಆಗಿ ಅನುಕೂಲ ಆಗುತ್ತೆ. ಪರ್ಸನಲ್ಗೆ ನಿಮಗೆ ಪರ್ಸನಲ್ ಯೂಸ್ಗೆ ಏನಾದರೂ ಒಂದು ವಾಹನ ತೊಗೊಳ್ಬೇಕಾದ್ರೂ ಕೂಡ ಖಂಡಿತ ತೊಗೊಳ್ಬೋದು. ಅದರ ಪ್ರಯತ್ನ ನಿಮ್ಗೆ ಸಕ್ಸಸ್ ಆಗುತ್ತೆ. ವಿವಾಹದ ವಿಚಾರವಾಗಿ ಮಾತುಕತೆಗಳು ಸಕ್ಸಸ್ ಆಗುತ್ತೆ. ಬಟ್ ಈ ತಿಂಗಳು ವಿವಾಹಕ್ಕೆ ಅನುಕೂಲ ಇಲ್ಲ. ಅದನ್ನು ನೆಕ್ಸ್ಟ್ ಸಂಕ್ರಾಂತಿ ಆದಮೇಲೋ, ಮಾಘ ಮಾಸದಲ್ಲೋ, ಪುಷ್ಯ ಮಾಸದಲ್ಲೋ ಆ ಥರ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಭಗವಂತನ ಆಶೀರ್ವಾದ ನಿಮಗೆ ಗುರುಬಲ ಇಲ್ಲ ಅಂದರೂ ಕೂಡ ಬೇರೆ ಗ್ರಹಗಳ ಬಲದಿಂದ ಯಥೇಚ್ಛವಾದಂಥ ಫಲ ಶಕ್ತಿ ಅನ್ನುವಂಥದ್ದಿದೆ. ಈ ತಿಂಗಳು ಯಾವುದೂ ಹೊಸದಾಗಿ ಮಾಡೋಕ್ಕೆ ಹೋಗ್ಬೇಡಿ. ಇರೋದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ತಿಂಗಳು ಪೂರ್ತಿ ಕಳ್ಕೊಂಡು ಹೋಗ್ಬಿಡಿ. ನೀವು ಬರೋ ತಿಂಗಳಿಂದ ಬೇಕಾದ್ರೆ ಏನಾದರೂ ರಿಸ್ಕ್ ತೊಗೊಂಡು ಬಿಸ್ನೆಸ್ಸು ಅಥವಾ ಇತ್ಯಾದಿಗಳೇನಾದರೂ ಮಾಡುವಂತ್ರಿ. ತೀರಾ ನಾನು ನಿಮಗೆ ಭಯಪಡಿಸಿ ಅದು ಆಗುತ್ತೆ ಇದಾಗುತ್ತೆ ಅಂತ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ವೆರಿ ಕ್ಲಿಯರ್ ಏನಿದೆಯೋ ಓಪನ್ ಆಗಿ ಹೇಳಿದ್ದೀನಿ. ಯಾವುದನ್ನು ನಾನು ಮುಚ್ಚಿಡ್ತಾ ಇಲ್ಲ. ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸಿಗಲಿ ಅನ್ನುವಂಥದ್ದೇ ನನ್ನ ಮೂಲ ಉದ್ದೇಶ ಅಷ್ಟೇ. ಭಗವಂತನ ಆಶೀರ್ವಾದ ಸಿಕ್ಕೇ ಸಿಗುತ್ತೆ, ಚಿಂತೆ ಮಾಡಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಧನುರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನೆನೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.